ಬೇಟಿ ಪಡಾವ್ ಬೇಟಿ ಬಚಾವ್ ಇದನ್ನ ಮಾಡಿದ್ದು ಯಾರು? ನರೇಂದ್ರ ಮೋದಿ ಅವರು. ಆದ್ರೆ ಅದನ್ನ ಒಂದು ಮುಂದೆ ಸ್ಟೆಪ್ ಗೆ ತಂದಿದ್ದು ಇವತ್ತು ಯಾರು? ನಮ್ಮ ಸಿದ್ದರಾಮಯ್ಯ ಅವರು. ಮೀಡಿಯಾ ಏನ್ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ 5 ಸಿಕ್ಕಿದ್ರೆ 1 ಹೇಳ್ತಿದ್ದಾರೆ, 10 ಸಿಕ್ಕಿದ್ರೆ 5 ಹೇಳ್ತಿದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲ ವೀರೇಂದ್ರ ಹೆಗ್ಗಡೆದು 7 ತಿನ್ನೋರು ಇರೋದಲ್ವಾ. ನಮ್ಮ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಧರ್ಮಸ್ಥಳವರೆಗೆ ಬಂದಿದ್ದಾರೆ ಅಲ್ವಾ. ಅವ್ರು ಬಂದಾಗ ಸೌಜನ್ಯದು ಅತ್ಯಾಚಾರ ಆಗ್ಬಿಟ್ಟು ಒಂದು 3-4 ವರ್ಷನೂ ಆಗಿತ್ತು. ಅದ್ರ ಮೇಲೂ ಬರ್ತಾರೆ, ಇನ್ನು ಬೇರೆ ಬೇರೆ ರೀತಿಯಲ್ಲಿ ಬಂದು ಹೋಗ್ತಾರೆ. ಆದ್ರೆ ಎಲ್ಲೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಬಾಯಲ್ಲೂ ಕೂಡ ಒಂದು ಸರಿಯಾಗಿ ಆ ಒಂದು ನ್ಯಾಯದ ಮಾತು ಬರಲ್ಲ. ಬೇಟಿ ಪಡಾವ್ ಬೇಟಿ ಬಚಾವ್ ಇದನ್ನ ಮಾಡಿದ್ದು ಯಾರು? ನರೇಂದ್ರ ಮೋದಿ ಅವರು. ಯಾರು ಮಾಡಿದ್ದು? ಬಿಜೆಪಿ ಪಕ್ಷದವ್ರು ಮಾಡಿದ್ದು ಅಲ್ವಾ. ರಕ್ತದಲ್ಲಿ ಬರ್ದು ಮೋದಿ ಅದೆಲ್ಲ ಮಾಡಿದ್ದೀರಾ, ಅದೆಲ್ಲ ಮಾಡಿದ್ದೀರಾ ನೀವು. ರಿಪ್ಲೈ ಬರ್ಲಿಲ್ಲ, ಎಲ್ರಿಗೂ ಗೊತ್ತಾಗಿದೆ, ಅದೆಲ್ಲ ಮಾಡಿದ್ದೀರಾ. ಆದ್ರೆ ಈ ಬೇಟಿ ಪಡಾವ್ ಈ ಬೇಟಿ ಬಚಾವ್ ಇದನ್ನ ಮಾಡಿದ್ದು ಯಾರು? ನರೇಂದ್ರ ಮೋದಿ ಅವರು ಅಲ್ವಾ. ಆದ್ರೆ ಅದನ್ನ ಒಂದು ಮುಂದೆ ಸ್ಟೆಪ್ ಗೆ ತಂದಿದ್ದು ಇವತ್ತು ಯಾರು? ನಮ್ಮ ಸಿದ್ದರಾಮಯ್ಯ ಅವರು. ಇವತ್ತಿನ ದಿವಸ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿದ್ದಕ್ಕೆ ಇವತ್ತು SIT ತನಿಖೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಉಂಟು. ಪ್ರತಿ ದಿವಸ ಏನಾದ್ರೂ ಒಂದು ಬರ್ತಾ ಉಂಟು, ನ್ಯೂಸ್ ಬರ್ತಲೇ ಇದೆ. ಏನ್ ನೋಡಿ, ಅದು ಅಲ್ಲಿ ಕೋಳಿ ಮೊಟ್ಟೆ ಇಟ್ಟು ಮರಿ ಮಾಡ್ತಾ ಇದ್ದಿದ್ರೆ SIT ಅವರು ಸಡನ್ಲಿ ಅದಕ್ಕೆ ಆನ್ಸರ್ ಕೊಡ್ತಾ ಇದ್ರು. ಆ ಕೋಳಿ ಇಷ್ಟು ಮೊಟ್ಟೆ ಇಟ್ಟಿತ್ತು, ಅದ್ರಲ್ಲಿ ಇಷ್ಟು ಹೊಡೆದೋಯ್ತು, ಇಷ್ಟು ಮರಿ ಹೊರಗೆ ಬಂದಿದೆ, ಅದ್ರಲ್ಲಿ ಇಷ್ಟು ಇವತ್ತು ಜೀವಂತ ಇದೆ, ಇಷ್ಟು ಸತ್ತೋಯ್ತು ಅಂತ ಹೇಳ್ಬಿಟ್ಟು ಅಲ್ವಾ. ಅದು ಫಾಸ್ಟ್ ಕೊಡ್ತಾ ಇದ್ರು ರಿಪೋರ್ಟ್. ಇದು ಹಂಗಲ್ಲ. ಇದು ಧರ್ಮಸ್ಥಳದಲ್ಲಿ ಬಂಗ್ಲಾಗುಡ್ಡೆಯಲ್ಲಿ ಒಂದು 5 ಹೆಣ ಸಿಕ್ಕಿದೆ, ಇನ್ನು 3-4 ನೇತ್ರಾವತಿಯಲ್ಲಿ ಸಿಕ್ಕಿದೆ. ಅದೆಲ್ಲ ಯಾರ್ದು? ಆ ಹೆಣ್ಮಕ್ಳು ಎಷ್ಟು ವಯಸ್ಸಿನವ್ರದ್ದು? ಸಣ್ಣ ಹೆಣ್ಮಕ್ಳ, ದೊಡ್ಡ ಹೆಣ್ಮಕ್ಳ, ಈ ರೀತಿ ಸುಮಾರು ಸಾಕ್ಷಿನ ಹುಡುಕಬೇಕಾಗುತ್ತೆ. ಈಗ ಗುಡ್ಡೆಯಲ್ಲಿ 5 ಅಸ್ಥಿ ಪಂಜರ ಸಿಕ್ತು ಅಂತ ನ್ಯೂಸ್ ಆಯ್ತು. ಇದೆಲ್ಲ ನ್ಯೂಸ್ ಪ್ರಚಾರ ಮಾಡೋರು ಮಾಡ್ತಾರೆ, ಅಲ್ಲಿ 10 ಸಿಕ್ಕಿರ್ಬಹುದು. ಇವತ್ತಿನ ದಿವಸ ಈ ನಮ್ಮ ಮೀಡಿಯಾ ಏನ್ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ 5 ಸಿಕ್ಕಿದ್ರೆ 1 ಹೇಳ್ತಿದ್ದಾರೆ, 10 ಸಿಕ್ಕಿದ್ರೆ 5 ಹೇಳ್ತಿದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲ ವೀರೇಂದ್ರ ಹೆಗ್ಗಡೆದು 7 ತಿನ್ನೋರು ಇರೋದಲ್ವಾ ಅಲ್ವಾ. ಇಲ್ಲ ಅಂದಿದ್ರೆ ಇವತ್ತಿನ ದಿವಸ ನ್ಯಾಯವಾಗಿ ಪ್ರತಿಯೊಬ್ಬ ನ್ಯೂಸ್ ಚಾನಲ್ ಅವನು ಕೂಡ ಸೌಜನ್ಯದ ಪರವಾಗಿ ನಿಂತು ಮಾತಾಡ್ತಾ ಇದ್ದ. ಇವ್ರು ಮಾತಾಡೋದೇ ಇಲ್ಲ, ಇವ್ರು ಮಾತಾಡಕ್ಕೆ ಬಿಡಲ್ಲ ಅಲ್ವಾ. ಹಂಗಾಗಿ ಇವತ್ತಲ್ಲಿ 5 ಸಿಕ್ಕಿದೆ, 5 ನಾವು ಇಟ್ಕೊಳ್ಳೋಣ, ಇವ್ರ ಬಾಯಿಂದ ಬಂದಿದೆ 5 ಅಂತ ಹೇಳ್ಬಿಟ್ಟು. ಆದ್ರೆ ಆ 5 ಸಿಕ್ಕಿರೋದ್ರಲ್ಲಿ ಅದು 5 ಜನದ್ದೇ ಇದೆಯಾ ಅಥವಾ 10 ಜನದ ಮುಳ್ಳೆ ಸಿಕ್ಕಿದೆಯಾ? ಇದು SIT ಅವರು ರಿಪೋರ್ಟ್ ಕೊಡಬೇಕಾಗಿದೆ, ಇನ್ನು ಕೊಟ್ಟೇ ಇಲ್ಲ ಅಲ್ಲ. ಅದ್ರ ಮೇಲೆ ನಮಗೆ ವಿಶ್ವಾಸ ಉಂಟು. ಆದ್ರೆ ಒಂದು ಮಾತು ನಾನು ಕ್ಲಿಯರ್ ಆಗಿ, ಇವತ್ತು ನೀವು ಅಲ್ಲಿ ಎಲ್ಲ ನೀವು ಹೋರಾಟ ಮಾಡಿದವ್ರು ಇವತ್ತು ನೀವು ಮುಂಬೈವರೆಗೆ ಬಂದಿದ್ದೀರಾ ಅಲ್ವಾ. ಇವತ್ತು ನಾವು ಹೇಳೋದು ಇಲ್ಲಿಂದ ಏನಂತ ಹೇಳಿದ್ರೆ, ಈ ವಿಚಾರದಲ್ಲಿ SIT ಅವರು ಕೂಡ ಬೇಕಾದ್ರೆ ಅವರ ಪರವಾಗಿ ನಿಂತು ಸುಳ್ಳು ವರದಿನ ಕೊಡ್ಲಿ, ಈ ಹೋರಾಟ ಇಲ್ಲಿಗೆ ನಿಲ್ಲಿಸ್ತೀವಿ ಅನ್ನೋ ಪ್ರಯತ್ನನೂ ಕೂಡ ಮಾಡ್ಲಿ. ಆದ್ರೆ ನಾವು ಹೇಳದಂತ ಮಾತು ಏನಂತ ಹೇಳಿದ್ರೆ, ಈ ಹೋರಾಟ ಸೀದಾದಲ್ಲಿ ನಡೀಲಿಲ್ಲ ಅಂತ ಹೇಳಿದ್ರೆ ನಮಗೆ ಬೇರೆ ಯಾವ ರೀತಿ ಮಾಡಬೇಕು ಅದು ಕೂಡ ನಮಗೆ ಗೊತ್ತಿದೆ. ನಾವು ಹೋರಾಟಗಾರರು ಸುಮ್ಮನೆ ಇದ್ದೀವಿ, ನಾವು ಮಹೇಶ್ ಶೆಟ್ಟಿ ಅವ್ರನ್ನ ಪದೇ ಪದೇ ಅರೆಸ್ಟ್ ಮಾಡೋದು, ಪಟಾಕಿ ಹೊಡೆಯ ಗನ್ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆಂತ ಅರೆಸ್ಟ್ ಮಾಡೋದು, ಮನೆಯಲ್ಲಿ ಕೋಳಿ ಸಾಯಿಸಕ್ಕಂತ ಪ್ರತಿಯೊಬ್ಬರ ಮನೆಯಲ್ಲೂ ಚೂರಿ ಚಾಕುಗಳಿರ್ತವೆ. ಈ ನಾವು ಕರ್ನಾಟಕದಲ್ಲಿ ನೀವು ಮಲೆನಾಡಿಗೆ ಹೋದ್ರೆ ಅಲ್ಲಿ ಒಂದು 10 ವೆರೈಟಿ ಚಾಕುಗಳಿರುತ್ತೆ. ಅದಕ್ಕೆ ಬೇರೆ ಬೇರೆ ರೀತಿ ಹೆಸರು ಉಂಟು. ಒಂದು ಮಂಡೆ ಕತ್ತಿ, ಒಂದು ಕೊಕ್ಕೆ ಕತ್ತಿ ಅಂತ ಹೇಳ್ತಾರೆ, ಒಂದು ಕೋಲ್ಗತ್ತಿ ಅಂತ ಹೇಳ್ತಾರೆ, ಇನ್ನು ಬೇರೆ ಬೇರೆ ರೀತಿ ಕತ್ತಿಗಳಿದೆ. ಅದಕ್ಕೆಲ್ಲ ಕೇಸ್ ಆಗ್ತಾ ಕೂರಿಸಿದ್ರೆ ಈ ಕರ್ನಾಟಕ ಪೊಲೀಸ್ ಅವರು ಎಲ್ಲರನ್ನ ಎಲ್ಲಿ ಕೂರಿಸ್ತೀರಾ ನೀವು? ಮಹೇಶ್ ಶೆಟ್ಟಿ ಅವರು ದೊಡ್ಡ ಅಲ್ಲಿ ಒಂದು 20-30 ಜನಕ್ಕೆ ಸಂಬಳ ಕೊಟ್ಟು ಅವ್ರು ಕೆಲಸ ಮಾಡಿಸ್ತಾರೆ. ಅವ್ರಿಗೊಂದು 2,000-3,000 ಅಡಿಕೆ ಮರ ಉಂಟು. ಅವಾಗ ಅಡಿಕೆದು ಕೆಲಸ ಮಾಡಿಸ್ಬೇಕಂದ್ರೆ ಅವ್ರ ಮನೇಲಿ ಕತ್ತಿ ಬೇಕು, ಚಾಕು ಬೇಕು, ಮಂಗ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಮಂಗ ಹೊಡ್ಸಕ್ಕೆ ಒಂದು ಕೋವಿ ಬೇಕು. ಕೊಟ್ಟು ಕೋವಿನೆಲ್ಲ ಇಟ್ಕೊಂಡು ಇವರು ಅವ್ರ ಮೇಲೆ ಕೇಸ್ ಮಾಡಿ ಅವ್ರನ್ನ ಒಳಗೆ ಹಾಕ್ತೀನಿ ಅಂತೇಳಿ ಇಷ್ಟು ಕಷ್ಟ ಪಡೋದಕ್ಕೆ ಎದ್ದು ಸೀದಾ ಹೋಗಿ ವೀರೇಂದ್ರ ಹೆಗ್ಗಡೆನ ಒಳಗೆ ಹಾಕಿ ಒಂದು ದಿವಸ ಅಲ್ಲಿ ಇದ್ದದ್ದು ಏರ್ ಗನ್, ಅದೇ ಬಂದೂಕ್ ಅಂತ ಮಾಡಿದ್ದಾರೆ. ಈಗ ಇನ್ನು ನಾವು ಮುಂದಿನ ವರ್ಷ ದಿವಾಳಿ ಬರ್ಬೇಕಂತ ಹೇಳಿದ್ರೆ ಮಕ್ಕಳಿಗೆ ಪಟಾಕಿದ್ದು ಪಿಸ್ತೂಲ್ ತೆಗೆದು ಕೊಡ್ಬೇಕಂತ ಹೇಳಿದ್ರೆ ನಾವು ಹೋಗ್ಬಿಟ್ಟು ಇಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅಪ್ಲಿಕೇಶನ್ ಆಗ್ಬೇಕು. ಇಲ್ಲ, ಈ ಸಲ ಹೈಯೆಸ್ಟ್ ಮಂಗಳೂರಿನಲ್ಲಿ ಪಟಾಕಿ ಹೊಡುವಂತ ಪಿಸ್ತೂಲ್ಸ್ ಯಾರು ತಗೊಂಡಿಲ್ಲ, ಅಷ್ಟು ಸೇಲೆ ಆಗಿಲ್ಲ. ಹೌದು, ಪಟಾಕಿ ಬಿಡಿ, ಮಂಗ ಹೊಡಿಯಕ್ಕೂ ನಾವಿನ್ನೇನು ತಗೊಳ್ಳಾಗಿಲ್ಲ. ಅಲ್ಲೇ ಪಟಾಕಿ ಅಂಗಡಿಯವರೆಲ್ಲ ಅಳ್ತಾ ಇದ್ದಾರೆ, ಇದನ್ನ ಏನ್ ಮಾಡೋದು, ನಾವೆಲ್ಲ ತಂದಿದ್ದೇವೆ ಪಿಸ್ತೂಲ್, ಯಾರು ತಗೊಳ್ತಾ ಇಲ್ಲ. ಇನ್ನು ನಾವು ನಮ್ಮ ಮಂಗಳೂರಿನ ಜನರಿಗೆ ಒಂದು ಸೂಚನೆ ಕೂಡ ಕೊಡಬೇಕು. ಒಂದು ದಡಾಕಿ ಅಂತ ಬರುತ್ತೆ ಮನೆಯಲ್ಲಿ, ಅಕಸ್ಮಾತ್ ದಡಾಕಿ ಏನಾದ್ರೆ ಹೊಡೆದ್ರೆ ಬೆಳ್ತಂಗಡಿಯಿಂದ ಒಂದು 10 ಪೊಲೀಸ್ ಬರುತ್ತೆ ಸಡನ್ಲಿ. ಏನಂತ ಹೇಳಿದ್ರೆ ಇವರು ಮಹೇಶ್ ಶೆಟ್ಟಿ ಅವರಿಗೆ ಗನ್ ಕೊಟ್ಟಿದ್ದಾನೆ ಅಂತ ಅಲ್ವಾ. ಇದು ಯಾವ ರೀತಿ ನಡೀತಾ ಇದೆ ನೋಡಿ, ಕಾನೂನು ಈ ರೀತಿ ಇಲ್ಲ. ಪೊಲೀಸ್ನವರು ಯಾರಿಗಾಗಿ ಕೆಲಸ ಮಾಡ್ತಿದ್ದಾರೆ?
ಅನ್ಯಾಯ ಆದಂತ ಹುಡುಗಿರಿಗೋಸ್ಕರ ನೀವು ಏನು ಮಾಡ್ತಾ ಇಲ್ಲ. ಅಲ್ಲಿ ಡಬಲ್ ಮರ್ಡರ್ ಆಗಿದೆ, ಒಂದು ದಿವಸ ತಲೆಗೆ ಕಲ್ಲು ಎತ್ತಾಕಿದ್ದಾರೆ, ಅವ್ರದ್ದು FIR ನೀವು ಮಾಡ್ಲಿಲ್ಲ. ಎಷ್ಟು ಅನ್ಯಾಯ ಮಾಡಿದ್ದಾರೆ. ಈಗ ಮೊನ್ನೆ ಮನವಿ ಕೊಡುವ ಸಂದರ್ಭದಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಹಾ. ಅಲ್ಲಿ ಮನವಿ ಕೊಡ್ಲಿಕ್ಕೆ ಬಿಡ್ಲಿಲ್ಲ. ಇಲ್ಲಿ ಮನವಿ ಕೊಡ್ಲಿಕ್ಕಿಲ್ಲ, ನಿಮಗೆ ಪ್ರತಿಭಟನೆಗೆ ಅವಕಾಶ ಕೊಡ್ಲಿಲ್ಲ. ಅಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗಿದ್ದಲ್ಲ, ಜಸ್ಟ್ ಒಂದು ತಹಶೀಲ್ದಾರ್ಗೆ ಮನವಿ ಕೊಡುವಂತ ಕಾರ್ಯಕ್ರಮ. ನೀವು ನೋಡಿರ್ಬೋದು ಏನೆಲ್ಲ ಅವಂತರ ಮಾಡಿದ್ರು, ಕೇಸ್ ಮಾಡಿದ್ರು, ಸುಳ್ಳು ಕೇಸ್ ಹಾಕಿದ್ದಾರೆ. ಈಗ ನಮ್ಮ ಅದೇ ಊರಲ್ಲಿ ಬಾಕಿ ನೋಡಿ, ಇದೆಲ್ಲ ಉಡುಪಿಲಿ ಆಗಲ್ಲ, ಕುಂದಾಪುರ ಬ್ರಹ್ಮವರ ಈ ಕಡೆ ಆಗಲ್ಲ, ಬಾಕಿ ಕರಾವಳಿ ಬಿಟ್ಟು ಇನ್ನು ಮಲೆನಾಡಲ್ಲಿ ಎಲ್ಲೂ ಈ ರೀತಿ ಆಗಲ್ಲ. ಈ ರೀತಿ ನಡೀತಿರೋದು ಈ ನಮ್ಮ ಧರ್ಮಸ್ಥಳದಲ್ಲಿ ಮಾತ್ರ. ನಾಳೆ ದಿವಸ ನಿಮ್ಮ ಹತ್ರ ರೇಷನ್ ಕಾರ್ಡ್ ಉಂಟು ಅಂತ ತಿಳ್ಕೊಳ್ಳಿ, ನಿಮ್ಮ ಮನೇಲಿ ಒಂದು 3-4 ಜನ ಇರ್ತಾರೆ, ಅದಕ್ಕೊಂದು ಅನ್ನಭಾಗ್ಯ ಅಂತ ಸರ್ಕಾರ ಕೊಡ್ತಾ ಉಂಟು. ಅಕಸ್ಮಾತ್ ನಿಮಗೆ ಒಂದು 10 kg ಸಿಗ್ತಾ ಇಲ್ಲ, ಒಂದು 2 ತಿಂಗಳು ನಿಮಗೆ ಸಿಗ್ಲಿಲ್ಲ, 3 ತಿಂಗಳು ಸಿಗ್ಲಿಲ್ಲ ಅನ್ಕೊಳ್ಳಿ, ನೀವು ತಹಶೀಲ್ದಾರಿಗೆ ನೀವು ಹೋಗಿ ಮನವಿ ಕೊಡಕ್ಕೆ ನನಗೆ ಅಕ್ಕಿ ಕೊಡ್ತಾ ಇಲ್ಲ ಅಂತ ನೀವು ಕೇಳಕ್ಕೆ ಹೋಗೋದಾದ್ರೆ ನೀವು ಮೊದಲು ಬೆಳ್ತಂಗಡಿಗೆ ಹೋಗ್ಬೇಕು, ಇನ್ನು ಪೊಲೀಸ್ ಸ್ಟೇಷನ್ಗೆ ಮೊದಲು ಹೋಗ್ಬೇಕು. ಇಲ್ಲಾಂದ್ರೆ ನಿಮ್ಮನ್ನ ಅವ್ರು ಅಲ್ಲಿ ಅರೆಸ್ಟ್ ಮಾಡ್ತಾರೆ. ಆವಾಗ ನಿಮಗೆ ಇಲ್ಲಿ ಅಕ್ಕಿನೂ ಇಲ್ಲ, ಮತ್ತೆ ನಿಮಗೆ ಇಲ್ಲಿ ಇದು ಮುದ್ದೆ ಊಟ ಕೊಡ್ತಾರೆ ಪೊಲೀಸ್ ಸ್ಟೇಷನ್, ಅಲ್ವಾ? ಪೊಲೀಸ್ ಎಷ್ಟು ಕೆಟ್ಟದಾಗಿ ಕೆಲಸ ಮಾಡ್ತಾ ಇದೆ, ಇದನ್ನ ಇಡೀ ನಮ್ಮ ಕರ್ನಾಟಕ ನೋಡ್ತೊಂಡು, ಅಲ್ವಾ? ಅಲ್ಲ, ಒಂದು ಬೋರ್ಡ್ ಕೂಡ ಹಾಕ್ಬೇಕು, ಇಲ್ಲಿ ಮನವಿ ಕೊಡಲು ಬರುವವರು ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರಬೇಕಲ್ಲ. ಅದಿಲ್ಲದ್ರೆ ಅವ್ರನ್ನ ತಹಸೀಲ್ದಾರ್ನವ್ರು ಮಾಡ್ಬೇಕು, ಒಂದು ನೋಟಿಸ್ ಬರೆದ್ರೆ ಎಲ್ಲ ಗೊತ್ತಾಗ್ತದೆ. ಅವರು ಈಗ ಈ ನಮ್ಮ ಧರ್ಮಸ್ಥಳದ ಅಧಿಕಾರಿಗಳಲ್ಲಿ ಪ್ರತಿಯೊಬ್ರು ಅವ್ರಿವ್ರಂತಲ್ಲ, ಯಾರೆಲ್ಲ ಈ ಸರ್ಕಾರಿ ಕೆಲಸ ಮಾಡ್ತಾ ಇದಾರಲ್ಲ, ಇವ್ರು ನಮ್ಮ ಕರ್ನಾಟಕ ಸರ್ಕಾರಕ್ಕೋಸ್ಕರ ಕೆಲಸ ಮಾಡ್ತಿಲ್ಲ. ಇವರು ಆ ವೀರೇಂದ್ರ ಹೆಗ್ಗಡದ ಒಂದು ಸರ್ಕಾರ ಇದೆ, ಆ ಡಿ ಸರ್ಕಾರ, ಆ ಡಿ ಸರ್ಕಾರದ ಅಂಡರ್ ಅಲ್ಲಿ ಇವ್ರು ಕೆಲಸ ಮಾಡ್ತಿದ್ದಾರೆ. ಇವರು ಒಂದು ಫ್ರೆಂಚೈಸಿ ತಗೊಂಡಿದ್ದಾರೆ, ಆ ಫ್ರೆಂಚೈಸಿಯಲ್ಲಿ ಇವ್ರು ಕೆಲಸ ಮಾಡೋದು. ಧರ್ಮಸ್ಥಳ ಮತ್ತೆ ನಮ್ಮ ಸುತ್ತಮುತ್ತ ಇರುವಂತ ಪೊಲೀಸ್ನವರಿಗೆ ನಾವು ಎಲ್ರಿಗೆ ಹೇಳ್ಬೇಕಂತ ಇಲ್ಲ. ನೋಡಕ್ ಹೋದ್ರೆ ಎಲ್ಲ ಪೊಲೀಸ್ ಅವ್ರು ಕೆಟ್ಟವ್ರು ಇಲ್ಲ ಅದರಲ್ಲಿ. ಯಾಕಂತ ಹೇಳಿದ್ರೆ ನೋಡಿ, ಇವಾಗ ನೀವೊಂದು ಹೋಟ್ಲ್ ನಡೆಸ್ತಾ ಇರ್ತೀರಾ, ಅಲ್ವಾ? ನೀವು ಆ ಹೋಟ್ಲ್ ಇವಾಗ ಓನರ್, ನಿಮ್ದೊಂದು 10 ಹೋಟ್ಲ್ ಇದೆ, ನೀವೇನ್ ಮಾಡ್ತೀರಾ? ಮ್ಯಾನೇಜರ್ಗೆ ಹೇಳ್ತೀರಾ, ಒಂದು ಉಜಿರಲ್ಲಿ ಹೋಟ್ಲ್ ಉಂಟು, ಒಂದು ಧರ್ಮಸ್ಥಳದಲ್ಲಿ, ಒಂದು ಬೆಳ್ತಂಗಡಿಯಲ್ಲಿ ಇದೆ. ನೀವೊಂದು ಮ್ಯಾನೇಜರ್ಗೆ ಹೇಳ್ತೀರಾ ಏನಂದ್ರೆ, ನೋಡು ನನ್ನ ಹೋಟ್ಲಲ್ಲಿ ನಾಳೆಯಿಂದ ಇಡ್ಲಿ ಕಪ್ಪು ಕೊಡ್ಬೇಕಂತ, ಕಪ್ಪು ಕಲರ್, ಆಯ್ತಾ? ನೀವ್ ಹೇಳೋದು ನಿಮ್ಮ ಇಷ್ಟ. ಅವನು ಮ್ಯಾನೇಜರ್ ಏನ್ ಮಾಡ್ತಾನೆ, ಅವನು ಎಲ್ರಿಗೂ ಹೇಳ್ತಾನೆ, ಅಲ್ಲಿರುವಂತ ಸ್ಟಾಫಿಗೆ ಎಲ್ರಿಗೂ ಹೇಳ್ತಾನೆ, ನಾಳೆಯಿಂದ ಇಡ್ಲಿ ಕಪ್ಪು ಆಗ್ಬೇಕು ಅಂತ. ಅವಾಗ ಅವ್ರು ಹೇಳ್ತಾರೆ, ಸರ್ ಕಸ್ಟಮರ್ ಎಲ್ಲ ಕಪ್ಪು ಇಡ್ಲಿ ಕೊಡ್ತಾ ಇದೀವಿ, ಎಲ್ಲ ಬೈತಾ ಇದಾರೆ ನಮಗೆ ಅಂತ. ಬೈದ್ರೆ ಅದೇನು ಮಾಡಕ್ಕಾಗಲ್ಲ, ನಮ್ಮಲ್ಲಿ ಇಡ್ಲಿ ಕಪ್ಪೆ, ನಿಮಗೆ ಕೊಟ್ಟಿದ್ನ ತಿನ್ಬೇಕು. ಅಲ್ಲಿ ಇರುವಂತವ್ರು ಏನ್ ಮಾಡ್ತಾ ಇದಾರೆ, ಅವ್ರದ್ದು ಕೆಲಸ ಅಲ್ವಾ? ಅವರಿಗೆ ಈಗ ಹೋಟ್ಲಲ್ಲಿ ಇರುವಂತ ಸ್ಟಾಫಿಗೆ ನಿಮ್ಮ ಮ್ಯಾನೇಜರ್ ಹೇಳಿದ್ನ ಅವ್ರು ಕೇಳ್ಬೇಕು. ಅದೇ ತರ ಆಗಿದೆ ಇಲ್ಲಿ. ಪೊಲೀಸ್ ಅವ್ರನ್ನ ನಾವು ಎಲ್ಲರನ್ನ ಕೆಟ್ಟವ್ರಂತ ಹೇಳಕ್ ಆಗ್ತಿಲ್ಲ, ಅವ್ರನ್ನ ಡ್ಯೂಟಿ ಮಾತ್ರ ಮಾಡ್ತಾ ಇದ್ದಾರೆ, ಅವ್ರು ಅಲ್ಲಿಗೆ ಹೋಗ್ಲೇಬೇಕು. ನಾಳೆ ದಿವಸ ಅವರಿಗೆ ಧರ್ಮಸ್ಥಳದಿಂದ ಅಲ್ಲಿಯ ಪೊಲೀಸ್ ಅವರಿಗೆ ಇಲಿ ಹಿಡಿದೆ ಅಂತ ಹೇಳಿದ್ರೆ ಅವ್ರು ಅಲ್ಲಿಗೆ 20 ಜನ ಹೋಗ್ಬೇಕು ಅಲ್ಲಿ. ಹೌದು, ಯಾರು? ವೀರೇಂದ್ರ ಹೆಗ್ಗಡೆ ಹೇಳಿದ್ರೆ ಅವ್ರು ಇಲಿ ಹಿಡಿಯಕ್ಕೂ ಹೋಗ್ಬೇಕು. ಅವ್ರದ್ದು ಕಾಕಿಗೆ ಮರ್ಯಾದೆ ಇಲ್ಲದಾಗೆ ಮಾಡಿದ್ದಾರೆ. ಬೇರೆ ನಮ್ಮ ಬೆಳಗಾವಿ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಧಾರವಾಡ, ಚಿತ್ರದುರ್ಗ, ರಾಯಚೂರು, ಅಲ್ಲೂ ಕೂಡ ಪೊಲೀಸ್ ಸ್ಟೇಷನ್ ಉಂಟಲ್ವಾ? ಬೇರೆ ಊರಲ್ಲೆಲ್ಲ ಯಾಕೆ ಈ ತರ ಇಲ್ಲ, ಇಲ್ಲಿ ಮಾತ್ರ ಯಾಕೆ? ಈಗ ಮುಂಬೈಯಲ್ಲಿ ಜನ ಯಾವ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ ಸರ್? ನೋಡಿ, ಮುಂಬೈಯಲ್ಲಿ ಬಂದು ಈ ಒಂದು ಕರ್ಮ ಭೂಮಿಯಲ್ಲಿ ಯಾರೆಲ್ಲ ನಮ್ಮ ಜೀವನನ ಸಾಗಿಸ್ತಿದ್ದಾರೆ, ಇವತ್ತಿನ ದಿವಸ ಪ್ರತಿಯೊಬ್ಬರ ಮನದಲ್ಲೂ ಸೌಜನ್ಯ ನೆಲೆಯಾಗಿ ನಿಂತಿದ್ದಾಳೆ. ಇದರಲ್ಲಿ ಯಾವ ಕೂಡ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಕೊರೋನಾ ಸಮಯದಲ್ಲಿ ಇದೇ ವೀರೇಂದ್ರ ಹೆಗ್ಗಡೆ ಹೇಳಿರೋದು, ಈ ಮಂಗಳೂರಿನವರು ನಮ್ಮ ಕರಾವಳಿಗೆ ಬರುವ ಅವಶ್ಯಕತೆ ಇಲ್ಲ, ನೀವ್ಯಾಕೆ ಇಲ್ಲಿಗೆ ರೋಗನ ಸ್ಪ್ರೆಡ್ ಮಾಡಕ್ಕೆ ಬರದ ಅನ್ನುವಂತ ಒಂದು ಮಾತನ್ನ ಹೇಳಿದ್ದ. ಆ ಸಮಯದಲ್ಲಿ ಯೂಟ್ಯೂಬ್ ಅಲ್ಲಿ ಇದ್ದಂತ ಎಲ್ಲ ಆ ವಿಡಿಯೋನ ತೆಗೆದಾಕ್ಸಿದ. ಇವತ್ತಿನ ದಿವಸ ನೀವು ಸರ್ಚ್ ಮಾಡಿದ್ರೆ ಆ ವಿಡಿಯೋ ನಿಮಗೆ ಸಿಗದೇ ಇಲ್ಲ, ಆಯ್ತಾ? ಇವನು ಮಾಡಿದಂಥದ್ದು ಒಂದಲ್ಲ ಎರಡಲ್ಲ, ಸುಮಾರು ಮಾಡಿದ್ದಾನೆ. ಆದ್ರೆ ಅದನ್ನ ಸಾಕ್ಷಿ ಆಮೇಲೆ ನಾಶ ಮಾಡ್ತಾನೆ. ಇವತ್ತಿನ ದಿವಸ ಮುಂಬೈಲಿ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ಅವನ ಬಂಡವಾಳ ಗೊತ್ತಾಗಿದೆ. ಆದ್ರೆ ಒಂದು ಮಾತು ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಮುಂಬೈಯಿಂದ ಯಾರೆಲ್ಲ ಇವತ್ತಿನ ದಿವಸ ಹೋರಾಟಗಾರರು ಸೌಜನ್ಯಕ್ಕಾಗಿ ನಿಂತಿದ್ದಾರೆ, ನಾವು ಈ ಒಂದು ಹೋರಾಟನ ಯಾವುದೇ ಸಮಯದಲ್ಲಿ ಬೇಕಾದ್ರೆ ನಮಗೆ ಬೇಕು ಅಂತ ಅಂದಾಗ ನಾವು ಬಿಟ್ಟು ಕೊಡೋ ಮಾತೇ ಇಲ್ಲ. ಯಾವ ರೀತಿಯಲ್ಲಾದ್ರೂ ನಾವು ಮುಂದೆ ಬಂದು ಸೌಜನ್ಯಕ್ಕೆ ನ್ಯಾಯ ಕೊಡಿಸೋದ್ರಲ್ಲಿ ನಾವು ನಮ್ಮ ಮುಂಬೈಯಿಂದ ಇರುವಂತಹ ಎಲ್ಲರೂ ಕೂಡ ನಿಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಜೊತೆ ನಿಲ್ಲಕ್ಕೆ ನಾವು ಸದಾ ಸಿದ್ಧರಾಗಿರ್ತೀವಿ. ಇದರಲ್ಲಿ ನಮಗೆ ಯಾರ ಅಪ್ಪಂದು ಕೂಡ ಭಯ ಇಲ್ಲ. ಅವನು ವೀರೇಂದ್ರ ಹೆಗ್ಗಡೆ ಆಗಿರ್ಲಿ ಅಥವಾ ಅವನ ತಮ್ಮ ಇನ್ನೊಬ್ಬ ಯಾರು ಆಗಿರ್ಬೋದು, ಅವನದಾಗಿರ್ಲಿ, ನಮಗೆ ಯಾರ್ದು ಭಯ ಇಲ್ಲ. ನಾವು ಆ ಭಯ ಪಟ್ಟಿ ಬದುಕೋಕೆ ಅಂತ ನಾವು ಹುಟ್ಟಿದವರು ಅಲ್ಲ, ನಮಗೆ ಆ ಭಯ ಅನ್ನೋ ವಿಷಯನೂ ನಮಗೆ ಗೊತ್ತಿಲ್ಲ.
ಈಗ SIT ತನಿಖೆ ಏನ್ ನಡೀತಾ ಉಂಟಲ್ವಾ, ಇದರಲ್ಲಿ ಇವತ್ತಿನ ದಿವಸ ಬಹಳಷ್ಟು ಕೊಂಡಿಗೆ ಸಿಗಾಯಿಸ್ಕೊಂಡಿದ್ದಾರೆ. ಅವ್ರನ್ನೇನು ಎಳಿಯೋದು ಮಾತ್ರ ಬಾಕಿ ಇರೋದು. ಇನ್ನ ಒಂದು ಕಚ್ಚೆಗೆ ಆ ಕೊಂಡಿನ ಸಿಕ್ಸಿ ಎಳಿಬೇಕು ಬಿಟ್ರೆ ಬೇರೆ ಇನ್ನೇನು ಉಳಿದಿಲ್ಲ. ಆ ದಿವಸ ಯಾವತ್ತಾಗುತ್ತೆ, ಆ ಕೊಂಡಿಗೆ ಸಿಗಾಯಿಸ್ಕೊಳ್ಳಿ ಅಷ್ಟೇ ಕಚ್ಚೆ. ಅವತ್ತು ನಾವು ಈ ಬೊಂಬೆಯಲ್ಲಿ ಮಾಡುವಂತ ಸಭೆ ಉಂಟಲ್ಲ, ಇದು ಇಡೀ ನಮ್ಮ ದೇಶದಲ್ಲಿರುವಂತಹ ಎಲ್ಲ ರಾಜ್ಯದವರು ಕೂತ್ಕೊಂಡು ನೋಡ್ಬೇಕು. ಈ ಧರ್ಮಸ್ಥಳ ಅನ್ನೋ ಊರಲ್ಲಿ ಒಬ್ಬ ರಾಜ್ಯಸಭಾ ಸದಸ್ಯ ಅನ್ನೋನು ಯಾವ ರೀತಿ ಸಾಕ್ಷಿಗಳನ್ನ ನಾಶ ಮಾಡಿ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿದ್ರಲ್ಲಿ ಎಷ್ಟು ಒಂದು ಪಾಲಿತ್ತು ಅನ್ನೋದನ್ನ ನಾವು ಎಲ್ಲ ರಾಜ್ಯದವ್ರಿಗೆ ತೋರಿಸ್ತೀವಿ. ಅದನ್ನ ಬಿಟ್ಟು ಕೂಡ ಮಾತೇ ಇಲ್ಲ. ಇಲ್ಲಿ 500 ಜನ ಈ ಜಾಗದಲ್ಲಿ ಮುಂಬೈಯಲ್ಲಿ 500 ಜನ ಸೇರ್ತಾರೆ, 1,000 ಜನ ಸೇರ್ತಾರೆ. ಆ ತರ ಯೋಚನೆ ಮಾಡೋ ಸ್ಥಿತಿಯಲ್ಲಿ ನಾವಿಲ್ಲ. ನಾವು ಇಲ್ಲಿ ಸೇರಿಸುವಂತ ಜನ ಅದ್ರ ಲೆಕ್ಕಕ್ಕೇನೆ ಬರಲ್ಲ. ಅಷ್ಟು ದೊಡ್ಡ ಮಟ್ಟಿಗೆ ಜನನ ಸೇರಿಸಿ ಇಲ್ಲಿ ಆಗಿರುವಂತಹ ಈ ಒಂದು ಇಷ್ಟು ದೊಡ್ಡ ರೀತಿಯ ಒಂದು, ಇದು ಮಾಮೂಲಿ ವಿಷಯ ಅಲ್ಲ. ಇದು ಏನೋ ನಾಯಿ ಮರಿನ ಸಾಯಿಸಿದ್ರು, ಕೋಳಿ ಮರಿನ ಸಾಯಿಸಿದ್ರು, ಆ ವಿಷಯಗಳಲ್ಲ. ಇಲ್ಲಿ ನೂರಾರು ಹೆಣ್ಣು ಮಕ್ಕಳನ್ನ ಸಾಯಿಸಿದ್ದಾರೆ. ಅವ್ರು ಯಾರ್ದೋ ಒಂದು ಮನೆ ಹೆಣ್ಣುಮಕ್ಳು ಅಲ್ವಾ. ಇಂಥ ಸಮಯದಲ್ಲಿ ನಾವು ಈ ಒಂದು ಹೋರಾಟನ ಇಲ್ಲಿಗೆ ನಿಲ್ಲಿಸುವಂತ ಪ್ರಶ್ನೆನೇ ಇಲ್ಲ. ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಮುಂಬೈಯಲ್ಲಿ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಮಗೆ ಅವಕಾಶ ಸಿಕ್ಕಿದ್ರೆ ಮನ್ ಕಿ ಬಾತ್ ಅಲ್ಲಿ ಕೂತ್ಕೊಂಡು ಮಾತಾಡುವಂತಹ ಈ ದೇಶದ ನರೇಂದ್ರ ಮೋದಿ ಅವ್ರನ್ನು ಕೂಡ ಅಲ್ಲಿಗೆ ಬೇಕಾದ್ರೆ ನಾವು ಕರೆಸ್ತೀವಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅವರಿಗೂ ಕೂಡ ಒಂದು ಮನವಿ ಮಾಡ್ತೀವಿ, ನೀವು ಕೂಡ ಈ ಜಾಗಕ್ಕೆ ಬರ್ಬೇಕಂತ. ಯಾಕಂತ ಹೇಳಿದ್ರೆ ಎಲ್ಲಾ ವಿಚಾರದಲ್ಲೂ ಮನ್ ಕಿ ಬಾತ್ ಅಲ್ಲಿ ಕೂತ್ಕೊಂಡು ಬಂದು ನರೇಂದ್ರ ಮೋದಿ ಅವರು ಮಾತಾಡ್ತಾರೆ ಸುಮಾರು ವಿಷಯದಲ್ಲಿ. ಒಂದು ಟಾಯ್ಲೆಟ್ ಇಲ್ಲ ಅಂತ ಒಂದು ಒಬ್ರು ಹಳ್ಳಿಯಿಂದ ಫೋನ್ ಮಾಡಿ, ಹೌದು, ಅದೆಲ್ಲ ಪಬ್ಲಿಸಿಟಿಗೆ. ಒಂದು ಟಾಯ್ಲೆಟ್ ಇಲ್ಲ ಅಂತ ಒಂದು ಹುಡುಗಿ ಲೆಟರ್ ಬರೆದ್ರು ಅವರಲ್ಲಿ ಕೂತ್ಕೊಂಡು ಮನ್ ಕಿ ಬಾತ್ ಅಲ್ಲಿ ಮಾತಾಡ್ತಾರೆ. ಅಂದ್ರೆ ವಿಶ್ವದ ಜನರಿಗೆ ತೋರ್ಸೋಕೆ ಪ್ರಯತ್ನ ಪಡ್ತಾರೆ, ನಾನೊಂದು ಟಾಯ್ಲೆಟ್ ಕಟ್ಸಿಕೊಟ್ಟೆ ಅಂತ. ಇನ್ಯಾರೋ ಒಂದು ಪುತ್ತೂರಿಂದ ಸುಮಾರು 3 ಕಿಲೋಮೀಟರ್ ಅವರಿಗೆ ರಸ್ತೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಒಬ್ರು ಒಂದು ಮಗು ಲೆಟರ್ ಬರೆದಿತ್ತು. ಅವರು ಇಮಿಡಿಯೇಟ್ಲಿ ಅದನ್ನ ಒಂದು 48 ಡೇಸ್ ಅಲ್ಲಿ ಅಲ್ಲಿಗೆ ರೋಡ್ ಮಾಡಿಸಿದ್ದಾರೆ. ಅದು ಕೂಡ ಒಂದಿದೆ ಪುತ್ತೂರಲ್ಲಿ ಆಗಿರುವಂತ ಘಟನೆ. ಆದ್ರೆ 13-14 ವರ್ಷ ಆಗ್ತಾ ಬಂತು, ಸೌಜನ್ಯದೊಂದು ಅತ್ಯಾಚಾರ ಆಗಿಬಿಟ್ಟು ಯಾಕೆ ನರೇಂದ್ರ ಮೋದಿ ಅವರಿಗೆ ಮನ್ ಕಿ ಬಾತ್ ಅಲ್ಲಿ ಕೂತ್ಕೊಂಡು ಮಾತಾಡಕ್ಕೆ ಬಾಯಿ ಬರಲ್ವಾ? ಲಕ್ಷಗಟ್ಟಲೆ ರಕ್ತದಲ್ಲಿ ಲೆಟರ್ ಬರೆದು ಕಳಿಸಿದ್ದಾರೆ. ಆ ಲೆಟರ್ ಈಗ ರಕ್ತದಲ್ಲಿ ಕಳಿಸಿರುವಂತ ಲೆಟರ್ ಕೂಡ ಮೋದಿ ಅವರಿಗೆ ಕೈಗೆ ಸಿಕ್ಕಿರಬಹುದು, ಅವ್ರು ಅದನ್ನ ನೋಡಿರ್ಬೋದು. ಆದ್ರೆ ಹೆಂಗೆ ಮಾತಾಡ್ತಾರ ಅವರು? ಅವ್ರು ಕೂತಿರೋದೇ ಈ ಕಚ್ಚೆದಾರಿದು ತೊಡೆ ಮೇಲೆ, ಹೆಂಗೆ ಮಾತಾಡಕ್ ಸಾಧ್ಯ ಉಂಟು? ಇಲ್ಲ ಅಂದಿದ್ರೆ ನರೇಂದ್ರ ಮೋದಿ ಅವರು ಬಿಡ್ತಾರ ಅದನ್ನ? ಅಕಸ್ಮಾತ್ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಾ ಇದ್ದಿದ್ರೆ ಏನ್ ಮಾಡ್ತಾ ಇದ್ರು? ಅವಾಗ ಇವನನ್ನ ಕಾಂಗ್ರೆಸ್ಗೆ ಸೇರಿಸ್ಕೊತಾ ಇದ್ರು. ಬಿಜೆಪಿಯಲ್ಲಿ ಇರೋದಕ್ಕೆ ಬಿಜೆಪಿಗೆ ಹಾಕ್ಸ್ಕೊಂಡ್ರು. ಇವನಿಗೆ ಏನ್ ಅಗತ್ಯ ಉಂಟು ರಾಜಕಾರಣಿ ಆಗಕ್ಕೆ ಅಲ್ವಾ? ಏನಾದ್ರೆ ಮುಂದಿನ ದಿವಸ ಏನಾದ್ರೆ ಇಲ್ಲಿ ಕರ್ನಾಟಕದಲ್ಲಿ CM ಆಗೋ ಆಸೆ ಏನಾದ್ರೂ ಇದ್ರೆ ಬಾಯ್ ಬಿಟ್ಟು ಹೇಳಿ, ನಾನು ಮುಂದೆ CM ಆಗ್ತೀನಿ ಅಂತ. ಯಾರು? ಈ ವೀರೇಂದ್ರ ಹೆಗಡೆ ರಾಜ್ಯಸಭಾ ಸದಸ್ಯ ಇವತ್ತಾಗಿರೋನಿಗೆ ಇನ್ ಯಾಕೆ CM ಆಗ್ಬೇಕು ಅಂತ? ತಮ್ಮ ದೇಹದಲ್ಲೇ ನಿಯಂತ್ರಣ ಇಲ್ಲದವರು ಇಡೀ ದೇಶವನ್ನು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ನೋಡಿ, ಕೈಯಲ್ಲಿ ಬಲ ಇಲ್ಲದವನು ಆಸೆಗಳನ್ನ ಜಾಸ್ತಿ ಕಾಣ್ತಾನೆ. ಯಾಕಂತ ಹೇಳಿದ್ರೆ ಏನು ಮಾಡಕ್ಕಾಗಲ್ಲ, ಆದ್ರೆ ಆಲೋಚನೆ ಜಾಸ್ತಿ ಆಗಿರುತ್ತೆ ಅವನದು. ಆವಾಗ ಅವನಿಗೆ ನಾನು ರಾಷ್ಟ್ರಪತಿ ಆಗ್ಬೇಕನ್ನೋ ಕೂಡ ಆಸೆ ಇರುತ್ತೆ. ಅರ್ಥ ಆಯ್ತಾ ನಿಮಗೆ? ಅದಕ್ಕಾಗಿ ನಾನು ಏನಾದ್ರೆ ಮಾಡ್ಬೇಕು, ಆ ಒಂದು ಸೀಟಲ್ಲಿ ಕೂಡ ಕೂರ್ಬೇಕು. ಈಗ ಇಲ್ಲಿ ಧರ್ಮಾಧಿಕಾರಿಯ ಒಂದು ಪೀಠ ಇತ್ತಲ್ಲ, ಆ ಪೀಠದಲ್ಲಿ ಕೂತ್ಕೊಂಡು ಮಾಡಿದಂತ ಎಲ್ಲ ಅನಾಚಾರ ಮಾಡಿಬಿಟ್ಟ. ಇನ್ನೊಂದ್ಸಲ ರಾಷ್ಟ್ರಪತಿ ಆಗಿಬಿಟ್ರೆ ಇನ್ನು ಕೇಳೋದೇ ಬೇಡ. ಇವನ್ನ ಮತ್ತೆ ಯಾರು ಹಿಡಿಯೋಗಿಲ್ಲ, ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ನಿಲ್ಲೋಕೆಂತೂ ಬಲ ಇಲ್ಲ. ಕೈಕಾಲಲ್ಲಿ ಎಲ್ಲ ಬ್ಲಡ್ ಎಲ್ಲ ಅಲ್ಲೆಲ್ಲಿ ಈಗ ಸ್ಲಾಟ್ ಆಗಿಬಿಟ್ಟು ಎಲ್ಲಾ ರೀತಿಯಲ್ಲಿ ಅವನಿಗೆ ಸಮಸ್ಯೆ ಕಾಣ್ತಾ ಉಂಟು. ನಾವು ನೋಡ್ಬೋದು ಎಲ್ಲದರಲ್ಲೂ. ಮಾತಾಡುವಾಗ್ಲೂ ಇವಾಗ ಬಾಯಿ ಬರಲ್ಲ. ಅದೆಲ್ಲ ದೇವ್ರು ಕೊಟ್ಟಂತ ವರ. ಇಷ್ಟು ವರ್ಷ ಮಾಡಿದಂತ ಕರ್ಮಕ್ಕೆ ಇವತ್ತು ಅದನ್ನ ಅನುಭವಿಸ್ತಾ ಇದ್ದಾನೆ. ಆಯ್ತಾ? ಇದೆಲ್ಲ ಹೆಣ್ಣು ಮಕ್ಕಳದ ಶಾಪ, ಇದು ಬೇರೆ ಏನೂ ಅಲ್ಲ. ನಾನು ಕೊನೆಯದಾಗಿ ಒಂದು ಮಾತು ಹೇಳೋದೇನಂತ ಹೇಳಿದ್ರೆ, ಇವತ್ತಿನ ದಿವಸ ಬಹಳ ಗಟ್ಟಿ ನಿರ್ಧಾರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಸಿದ್ದರಾಮಯ್ಯ ಅವರು ಈ ಒಂದು SIT ತನಿಖೆನ ರಚನೆ ಮಾಡಿದ್ದಾರೆ. ನಾವು ಇವತ್ತು ಎಲ್ಲ ಕರ್ನಾಟಕದಲ್ಲಿರುವಂತಹ ನೊಂದುಕೊಂಡಂತವ್ರು, ಇವತ್ತಿನ ದಿವಸ ನೊಂದುಕೊಂಡಂತವ್ರು ಅಂತ ಹೇಳಿದ್ರೆ ಸ್ವಲ್ಪ ಜನ ಅಲ್ಲ, ಒಂದು 6 ಕೋಟಿ ಜನ ನೊಂದ್ಕೊಂಡಿದ್ದಾರೆ. ಏನಪ್ಪ ಹುಡುಗಿರ ಜೊತೆ ಈ ತರ ಆದ್ರೂ ನ್ಯಾಯ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಅಂತ ಸಂದರ್ಭದಲ್ಲಿ SITನ ರಚನೆ ಮಾಡಿರುವಂತಹ ಸಿದ್ದರಾಮಯ್ಯ ಅವರು ಈ ಒಂದು ತನಿಖೆಯಲ್ಲಿ ನಮಗೊಂದು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ನ್ಯಾಯ ಅನ್ನೋದನ್ನ ಕೊಡಿಸಿದ್ರೆ, ನಾನಿವತ್ತು ಇಲ್ಲಿ ಕೂತ್ಕೊಂಡು ಮುಂಬೈಯಲ್ಲಿ ಕೂತ್ಕೊಂಡು ಹೇಳ್ತೇನೆ, ಮುಂದಿನ ದಿನ ಬರುವಂತ ದಿನ ಕೂಡ ಅವ್ರನ್ನ ಆ ಸೀಟಿಂದ ಯಾರ ಅಪ್ಪನ ಕೈಯಲ್ಲೂ ಅಲ್ಲಾಡ್ಸಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವರು ಕೂಡ
ಇದೇ ಅತ್ಯಾಚಾರಿಗಳ ಜೊತೆ ಕೊಟ್ರೆ ನಾವು ಮುಂದೆ ಬರುವಂತ ದಿನ ಅವ್ರನ್ನ ಸೀಟಿಂದ ಬೀಳ್ಸಕ್ಕೂ ಕೂಡ ನಮಗೆ ಜಾಸ್ತಿ ಸಮಯ ತಾಗೋದಿಲ್ಲ. ಹಂಗಾಗಿ ಇವತ್ತು ನಾವು ಸಿದ್ದರಾಮಯ್ಯ ಅವ್ರ ಮೇಲೆ ಬಹಳ ವಿಶ್ವಾಸ ಇಟ್ಕೊಂಡಿದ್ದೀವಿ. ನೀವು ಯಾರ್ದು ಎಷ್ಟೇ ನಿಮಗೆ ಒತ್ತಡ ಬಂದ್ರೂ ದಯವಿಟ್ಟು ನೀವು ಈ ಒಂದು ವಿಚಾರದಲ್ಲಿ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನೀವು ಮಾತ್ರ ಹಿಂದೆ ಹೋಗ್ದಲೆ ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಮುಂದೆ ನಿಂತರೆ ಅವರ ಕೂಡ ಒಂದು ಹೆಸರು ಇನ್ನು ಸುಮಾರು 1000 ವರ್ಷ ಒಂದು ಹಿಸ್ಟ್ರಿಯಲ್ಲಿ ಇರ್ಬೋದು. ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದು ಕೊನೆಗೆ ಈ ಒಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಮುಂದೆ ಬಂದಾಗ ಅದಕ್ಕೊಂದು ನ್ಯಾಯ ಸಿಕ್ತು ಅನ್ನೋದು ಕೂಡ ಒಂದು ಹಿಸ್ಟ್ರಿಯಲ್ಲಿ ಉಳಿಬಹುದು, ಅದು ಉಳಿಯುತ್ತೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು ಬಂದು ನಾಳೆ ಸೌಜನ್ಯ ಜೊತೆ ನಿಲ್ತಾರೆ, ನಾಯಿ ತರ ಮಾತಾಡ್ತಾರೆ, ಬೊಗಳ್ತಾರೆ, ಮತ್ತೆ ಅವ್ರದ್ದು ಏಲ್ ತಿನ್ಕೊಂಡು ಸಾಯ್ತಾರೆ. ಈ ತರನು ನಾವು ಸುಮಾರು ಜನ ಇವಾಗ ನೋಡಿದೀವಿ. ಆಯ್ತಾ, ಬಂದ್ಬಿಟ್ಟು ಹಿಂಡು ಕೊಡ್ತಾರೆ, ನನಗೆ 100 ಕೋಟಿ ಆಫರ್ ಬಂದಿದೆ, ನಾನೊಂದು BMW ಕಾರ್ ತಗೊಳ್ಳೋದ್ರಲ್ಲೂ ಇದ್ದೀನಿ ಅಂತ ಹೇಳ್ತಾರೆ. ಅದ್ರ ಮೇಲೆ ಪೊಲೀಸ್ ಡ್ರೆಸ್ ಹಾಕೊಂಡು ಇವನ್ನ ಅರೆಸ್ಟ್ ಮಾಡೋ ತರನೇ ಆಕ್ಟಿಂಗ್ ಮಾಡ್ತಾರೆ. ಇದೆಲ್ಲ ಹಿಂಡು ಕೊಡೋದು. ಇದು ನ್ಯಾಯವಾಗಿ ಬಂದಂತವ್ರಲ್ಲ ಇವರೆಲ್ಲ. ಇವರು ಆಫರಿಗೆ ಅವರೇ ಬಂದು ಮುಂದೆ ಇಂಡೈರೆಕ್ಟ್ ಆಗಿ ಒಂದು ಆಫರ್ ಕೊಡೋದು, ನನಗೆ ಇಷ್ಟು ಕೊಡಿ, ನನಗೆ ಒಂದು ಗಾಡಿ ಕೊಡಿ, ನನಗೊಂದು 100 ಕೋಟಿ ಕೊಡಿ ಅಂತ ಹೇಳ್ಬಿಟ್ಟು 1000 ಕೋಟಿ ಕೊಡಿ. ಇದೆಲ್ಲ ಹಿಂಡು ಕೊಟ್ಟ ನಂತರ ಅವರು ತನ್ನಷ್ಟಕ್ಕೆ ತಾನ ಅವರ ಬಾಲನ್ನ ಮುಚ್ಕೊಂಡು ಕೊಡ್ತಾರೆ. ಆದ್ರೆ ನ್ಯಾಯವಾಗಿ ಯಾರು ಇವತ್ತು ಮಹೇಶ್ ಶೆಟ್ಟಿ ಜೊತೆ ನಿಂತಿದ್ದಾರೆ, ಮಹೇಶ್ ಅಣ್ಣ ಕರೆದಾಗ ಯಾರು ಬರ್ತಾರೆ, ಅವ್ರು ಇರುವಂತ ಜಾಗದಲ್ಲಿ ಸುತ್ತಮುತ್ತ ಯಾರು ಎನಿ ಟೈಮ್ ಬಂದು ನಿಲ್ತಾರೆ, ಅವ್ರನ್ನ ಯಾವತ್ತೂ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಓಕೆ. ಆಮೇಲೆ ಸೌಜನ್ಯ ಅನ್ನೋ ಹೆಣ್ಣಿಗೆ ಅನ್ಯಾಯ ಆಗಿರೋದ್ರಲ್ಲಿ ಇನ್ನಷ್ಟು ಬಲಿಷ್ಠವಾದ ಸಾಕ್ಷಿ ತನ್ನಷ್ಟಕ್ಕೆ ತಾನಾಗಿ ಅಣ್ಣಪ್ಪ ಸ್ವಾಮಿ ನಿಮ್ಮೆಲ್ಲರ ಮುಂದೆ ಇರ್ತಾನೆ. ನಮಗೆ ಬರೀ ಕಾದು ನೋಡ್ಬೇಕಷ್ಟೇ. ನಮ್ಮ ಎಲ್ಲ ಕನ್ನಡಿಗರಿಗೆ ಒಂದು ಮಾತು ಹೇಳೋದು, ಇವತ್ತು ನಿಮ್ಮ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳು ಪ್ರತಿ ದಿವಸ ನಿಮ್ಮ ಮನೆಯಲ್ಲಿ ದೀಪ ಬೆಳಗಿಸ್ತಾರೆ. ಹಾಗಿರುವಾಗ ನಿಮಗೆ ಎಲ್ಲ ರೀತಿಯಲ್ಲೂ ರಕ್ಷಣೆ ಸಿಗಬೇಕು ಅಂತ ಮೊದಲು ನಿಮ್ಮ ಮೇಲೆ ಒಂದು ದೇವರ ಹತ್ರ ಪ್ರಾರ್ಥನೆ ಮಾಡೋದೇ ನಿಮ್ಮ ಮನೆ ಹೆಣ್ಣು ಮಕ್ಕಳು. ಹಂಗಿರುವಾಗ ಇವತ್ತು ಇಲ್ಲಿ ಆಗಿರುವಂತ ಎಲ್ಲಾ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಅನ್ಯಾಯ ಮಾಡಿದವ್ರು ಯಾರು ಅನ್ನೋದು ಕಣ್ಣಿಗೆ ಕಾಣಿದೆ. ಹಾಗಾಗಿ ಯಾರು ಕೂಡ ಭಯ ಪಡ್ದಲೆ ಪ್ರತಿಯೊಬ್ಬರು ಕೂಡ ಹೋರಾಟಕ್ಕೆ ಮುಂದೆ ಬನ್ನಿ, ನಮ್ಮೆಲ್ಲರ ಜೊತೆ ನಿಲ್ಲಿ ನೀವು ಸಾಕು. ಈ ಹೋರಾಟದಲ್ಲಿ ನಾವು ಇವತ್ತು 1000 ಜನ ಇದ್ದೀವಿ, ಅದು ಬೇರೆ ಪ್ರಶ್ನೆ. ಆದರೆ ಎಲ್ಲ ಕನ್ನಡಿಗರದು ನಮಗೆ ಒಂದು ಆಶೀರ್ವಾದದ ಜೊತೆಗೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿದರೆ ಈ ಒಂದು ಹೋರಾಟ ನಾವು ಆದಷ್ಟು ಬೇಗ ಜಯಗೊಳಿಸ್ಬೋದು. ತಿಮ್ಮರೋಡಿ ಅವ್ರ ಜೊತೆ ನಾವು ಎಲ್ಲರೂ ಯಾವತ್ತಿಗೂ ನಿಂತಿರ್ತೀವಿ. ಅದೇ ರೀತಿ ಎಲ್ಲರ ಹತ್ರ ನಾವು ಈ ಒಂದು ಮಾತನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದ.